ಬದುಕೋದು ಹೆಂಗೆ ಮನುಷ್ಯ? ಇನ್ನೊಬ್ಬರು ಬರ್ತಿರ್ತಾರೆ. ಬಂದು ಒಬ್ಬ ಹೆಣ್ಮಗಳು ಬಂದಿದ್ಲು, ಮೊನ್ನೆ ಯಾಕೆ ಹೇಳ್ತಿದ್ಲು, ಯಪ್ಪ ಒಟ್ಟ ಏನೋ ಕುತ್ತಿಗೆ ಹಿಚಕ್ದಂಗೆ ಆಗ್ತೈತೆ ನೋಡಿ, ನನಗೆ ಒಟ್ಟ ಎದೆ ಮೇಲೆ ಕುಂತಂಗೆ ಆಕೈತೆ ಯಾರೋ. ಇನ್ನೊಂದು ಭಾಳ ಚಂದ ಇಲ್ಲ ತಾಯಿ, ಒಟ್ಟು ಅಡುಗೆ ಮನ್ಯಾಗ ಹೋದ್ರೆ ಕುತ್ತಿಗೆ ಹಿಡ್ದು ದಬ್ದಂಗೆ ಆಗುತ್ತೆ ನೋಡಿ ನಾನು. ನಾ ಅಂದೆ, ಮತ್ತು ಯಾವ ಅಡುಗೆ ಮನ್ಯಾಗ ಹೋದ್ರೆ ನಿನಗೆ ಕುತ್ತಿಗೆ ಹಿಡ್ದಂಗೆ ದಬ್ಬದಂಗೆ ಆದ್ರೆ ಮತ್ತು ಊಟ ಅಂದೆ, ಊಟ ಹೋಗ್ತೈತಪ್ಪ, ಊಟೇನು ಹೋಗ್ತೈತಿ ಅಂದ್ರೆ ಈಕಿಗೆ ಕುತ್ತಿಗೆ ಹಿಡ್ದು ದಬ್ಬದ್ರೆ ಮತ್ತು ಅಡುಗೆ ಮಾಡೋರು ಯಾರು ಅಂದ್ರೆ ಗಂಡನ ಅಡುಗೆ ಮನ್ಯಾಗ ದಬ್ಬಕ್ಕನ್ನಕ್ಕೆ ಕುತ್ತಿಗೆ ಹಿಡ್ದಕ್ಕೆ ಈಕೆ ಹೊರಗಿದ್ದು. ಇದಕ್ಕೆಲ್ಲ ಈ ವೈದ್ಯಕೀಯ ಭಾಷೆಯೊಳಗೆ ಏನಂತಾರೆ ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಇದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ. ಏನು ದೇವರು ಇಷ್ಟೆಲ್ಲ ಕೊಟ್ಟನಲ್ಲ, ಅನುಭವಿಸುವಂಥ ಮನಸ್ಸಿರದೆ ಇದ್ರೆ ತಗೊಂಡು ಏನು ಮಾಡೋದು ಹೇಳಿ? ದೇವರಿಷ್ಟೆಲ್ಲ ಅದ್ಭುತವಾದ ಜೀವನ ಕೊಟ್ಟಾನ, ಜಗತ್ತು ಕೊಟ್ಟಾನ, ಅನುಭವಿಸುವಂಥ ಮನಸ್ಸು ಇರದೆ ಇದ್ದರೆ ತಗೊಂಡು ಏನು ಮಾಡೋದು ಹೇಳಿ? ನಾವು 100 ಎಕರೆ ಹೊಲ ಇದ್ದರೂ ಸಹಿತ ನಮ್ಮ ಹೊಲ ಬೆಳೆದಿಲ್ಲ ಅಂತೀವಿ. ಇಲ್ಲೇ ಮೊನ್ನೆ ಒಬ್ಬ ಮನುಷ್ಯ ಇನ್ನೊಬ್ಬರು ಹೊಲದಾಗ ದುಡಿತಿದ್ದ. ಅವರು ಮಾಲೀಕರು 1-2 ಎಕರೆ ಜಮೀನು ಕೊಟ್ಟರು, ಅದಕ್ಕೆ ನೀರಿಲ್ಲ ಅಂತ ತಿಳ್ಕೊಂಡು ಗುಡ್ಡದಾಗ ಎತ್ತರಕ್ಕೆ 2 ಎಕರೆ ಜಮೀನು ಕೊಟ್ಟರು. ಅವರು ಅದಕ್ಕೆ ನೀರಿಲ್ಲ ಅಂತ ತಿಳ್ಕೊಂಡು ಗುಡ್ಡದಾಗ ಸುರಂಗ ತೋಡ್ದ. 1 ಸಲ ಅಲ್ಲ, 2 ಸಲ ಅಲ್ಲ, 8-10 ಸಲ 100 ಫೀಟ್ ಸುರಂಗ ತೆಗೆದು ಆ ಸುರಂಗದಿಂದ ಬಂದು 2 ಇಂಚಿನ ನೀರಿನ ಬಾವಿ ತೋಡಿ ಒಬ್ಬ ಶ್ರೇಷ್ಠ ಕೃಷಿಕ ಅನ್ನಿಸ್ಕೊಂಡ. ಅವನಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಅಮೈ ಮಹಾಲಿಂಗ ನಾಯಕ್. 100 ಎಕರೆ ಇದ್ದರೂ ಹೊಲ ಬೆಳೆದಿಲ್ಲ ಅಂತೀವಿ ನಾವು. 2 ಎಕರೆದೊಳಗೆ ಗುಡ್ಡ ತೋಡಿ ನೀರು ತೆಗೆದ್ರಲ್ಲ, ಅದಕ್ಕೆ ನಾವು ತಿಳ್ಕೋಬೇಕಾದದ್ದು ಏನು ಅಂದ್ರೆ ಹಣೆಯ ಬರಹ ಅನ್ನೋದೇನಿದೆ, ಹಣೆಯ ಬರಹವನ್ನು ಎದರಿಂದ ಬದಲಿಸಬಹುದು ಅಂದ್ರೆ ಹಣೆಯ ಬರಹವನ್ನು ಮನುಷ್ಯ ತನ್ನ ಬೆವರಿನ ಹನಿಯಿಂದ ಮಾತ್ರ ಬದಲಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಬದುಕ ಅಷ್ಟೆ. ಅವ್ರು ಹೆಂಗೆ ಬದುಕಿದ್ರು ನೋಡಿ, ಮತ್ತು ನಾವು ಹೆಂಗೆ ಬದುಕ್ತೀವಿ? ಅವರು ಬದುಕಿದ ಜೀವನ ಎಷ್ಟು? ನಮ್ಮಲ್ಲಿ ಒಂದು ಸಣ್ಣ ಊರಿದೆ, ಕುಣಿಕೇರಿ ಅಂತಿದೆ. ಅಲ್ಲಿ ಇವತ್ತು 1 ಎಕರೆ ಜಮೀನಿಗೆ ಸುಮಾರು 1 ಕೋಟಿ ರೂಪಾಯಿ ಜಮೀನು ಬೆಲೆ ಬಾಳ್ತದೆ. ಅಲ್ಲಿ 1 ಕೋಟಿ ರೂಪಾಯಿ. ಆ ಕುಣಿಕೇರಿಗೆ ಒಂದು ಸರ್ಕಾರಿ ಶಾಲೆ ಬಂತು. ಆ ಶಾಲೆಗೆ 2 ಎಕರೆ ಜಾಗ ಬೇಕಾಗಿತ್ತು, ಯಾರೂ ಕೊಡಲಿಲ್ಲ 2 ಎಕರೆ ಜಾಗ. ಅಲ್ಲಿ ಹುಚ್ಚಮ್ಮ ಅಂತ ಒಬ್ಬ ಹೆಣ್ಮಗಳಿದ್ಲು. ಅಕ್ಕಿ ಗಂಡ ಹೆಂಡತಿ, ಗಂಡ ತೀರ್ಕೊಂಡಿದ್ದ, ಮಕ್ಕಳಾಗಿದ್ದಿಲ್ಲ ಅಕ್ಕಿಗೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಶ್ರೀಮಂತರ ಮುಂದೆ ಬರಲಿಲ್ಲ, ಗಂಡ ತೀರ್ಕೊಂಡನ, ತನಗಿರೋದ 2 ಎಕರೆ ಜಮೀನು. ನನ್ನ ಊರನ್ನು ಮಕ್ಕಳು ಜಮೀನು ಕೊಡದೇ ಇದ್ದರೆ ಮಕ್ಕಳು ಓದೋದಿಲ್ಲ ಅಂತ ತಿಳ್ಕೊಂಡು ತನಗಿರುವ 2 ಎಕರೆ ಜಮೀನು ಸಾಲಿಗೆ ಪುಕ್ಕಟೆಯಾಗಿ ಕೊಟ್ಟು ಆ ಸಾಲಾಗ ಅಡುಗೆ ಮಾಡ್ಕೊತದಾಳೆ ಈಗ ಆಕೆ. ಇದು ದೇಶ ಕಟ್ಟುವ ಜೀವನಿಗೆ. ಆಕೆಗೆ ಮಕ್ಕಳಾಗಿಲ್ಲ, ಈ ಸಾಲಿ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಂಡ್ರು. ಅದಕ್ಕೆ ಬಹಳ ಜನ ತಾಯಂದಿರು ನಮಗೆ ಮಕ್ಕಳಾಗಿಲ್ಲ ಅಂತ ಎಷ್ಟೋ ಜನ ಕೊರಗ್ತಿರ್ತಾರಲ್ಲ. ನಾವು ಅರ್ಥ ಮಾಡ್ಕೋಬೇಕು, ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ. ಹುಚ್ಚಮ್ಮನ ಘಟನೆಯಿಂದ ನಮಗೇನು ತಿಳಿತದಂದರೆ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ, ಮಕ್ಕಳು ಹೃದಯದಲ್ಲಿ ಹುಟ್ಟುತ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ಅದ್ಭುತವಾಗಿ ಬದುಕಿದ್ರು. ಸೂರ್ದಾಸ್ ಅಂತ ಒಬ್ಬ ಈ ದೇಶದೊಳಗೆ ಹಿಂದಿ ಕವಿಯಾಗಿ ಹೋದ, ಕಣ್ಣೇ ಇರಲಿಲ್ಲ. ಸುಮಾರು 1,27,000 ಪದ್ಯಗಳನ್ನು ಬರೆದ. ನಮಗೆ ಚಲೋ ಕಣ್ಣದವ, ಒಂದು ಬರೆದಿದ್ದು ಓದಕ್ಕಾಗುವಲ್ದು. ನಮಗೆ ಕಣ್ಣಿರ್ಲಾರ್ದ ಮನುಷ್ಯ ಎಷ್ಟು ಜನ ಕಣ್ಣಿರ್ಲಾರ್ದವರು ನಮಗೆ ಕಣ್ಣೇ ಇಲ್ಲಂತ ಭಿಕ್ಷುಕರಾದರು. ನಮ್ಮ ಮಧ್ಯದಲ್ಲೊಬ್ಬ ಕಣ್ಣಿರ್ಲಾರ್ದ ವ್ಯಕ್ತಿ ಆದ. ನನಗೆ ಕಣ್ಣು ಇರದೇ ಇದ್ದರೆ ಏನಾಯ್ತು, ಕಣ್ಣಿರ್ಲಾರ್ದವ್ರಿಗೆ ನಾ ಕಣ್ಣಾಗಬೇಕಂದ ಪುಟ್ಟರಾಜ್ ಗವಾಯಿಗಳಾಗಿರಲಿಲ್ಲೇನೆ ಹೇಳಿ ನೀವು. ಬದುಕುವ ರೀತಿ ಅಷ್ಟು ಅದ್ಭುತ. 12ನೇ ಶತಮಾನದಲ್ಲಿ ಒಬ್ಬ ಶರಣ ಇದ್ದ, ಮರುಳ ಶಂಕರ ದೇವ. ಅವ ಮರುಳ ಶಂಕರ ದೇವ 12 ವರ್ಷ ಸುಮ್ಮನೆ ಶರಣರ ಮಹಾಮನೆಯ ಈ ಪತ್ರೊಳಿ ಎಲೆ ಇರ್ತೈತಲ್ಲ, ಉಂಡು ಎಲೆ, ಅದನ್ನು ತೆಗೆದು ಉಳಿದಿದ್ದ ಅನ್ನ ಉಂಡು ಬದುಕ್ತಿದ್ದಾತ. 12 ವರ್ಷ ಮಂದಿ ಶರಣರು ಉಂಡ ಎಲೆಯನ್ನು ತೆಗೆದು ಅದರೊಳಗೆ ಅಲ್ಲೋ ಇಲ್ಲೋ ಬಿದ್ದ ಅನ್ನದಗಳನ್ನು ಸೇಕರಿಸಿ ಉಂಡು ಬದುಕಿದ ಮರುಳ ಶಂಕರ ದೇವ. 12 ವರ್ಷ ಬದುಕಿದರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ಒಂದು ದಿವಸ ಅಲ್ಲಮ ಪ್ರಭು ಬಂದು ನೋಡ್ತಾನ. ನೋಡಿ ಕಂಡೆನೊಂದು ಆಶ್ಚರ್ಯವ.
ಮಾಣಿಕ್ಯ ಕಂಡೆ ಅಂತ. 12 ವರ್ಷ ಸೇವಾ ಮಾಡಿದ್ರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷತೆ. ಇದು ಮರುಳ ಶಂಕರ ದೇವರು. 12 ವರ್ಷ ಶರಣರ ಮಹಾಮನೆಯೊಳಗೆ ಅನ್ನದ ಅಗಳು ತೆಗೆದ್ರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ಹಂಗ ಮರುಳ ಶಂಕರ ದೇವ. ಅನ್ನದ ಕಣ ಸಂತೋಷದ ಕ್ಷಣ ಎಂದೂ ಜೀವನದೊಳಗೆ ಹಾಳು ಮಾಡಬಾರ್ದು ಅಂತ ಕಲಿಸಿದವ ಮರುಳ ಶಂಕರ ದೇವ. ಇದು ಶರಣ. ಇದು 12 ವರ್ಷ ಮಾಡಿದ್ರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ನೋಡಿ ನೀವು, ನಾವು ಒಂದು ಗುಡಿಗೆ ಟ್ಯೂಬ್ಲೈಟ್ ಕೊಟ್ಟಿರ್ತೀವಿ, ತುಂಬ ಹೆಸರು ಹಾಕಿರ್ತೀವಿ, ಬೆಳಕ ಬರೋದಿಲ್ಲ ಆ ಗುಡ್ಯಾಗ. 12 ವರ್ಷ ಕೆಲಸ ಮಾಡಿದ್ರು ಸಹಿತ ಯಾರಿಗೆ ಗೊತ್ತಾಗಿರಲಿಲ್ಲ. ಹೆಂಗೆ ಜೀವನವನ್ನು ಕಟ್ಟಿದ್ರು ಏನೂ ಇರಲಿಲ್ಲ. ಆದರೂ ಎಷ್ಟು ಸಂತೋಷದ ಕ್ಷಣಗಳನ್ನು ಜೀವನದಲ್ಲಿ ಅವರು ಕಟ್ಟಿದ್ರು ಹೇಳಿ. ಅವರ ಬದುಕು ಎಷ್ಟು ದೊಡ್ಡದು, ಅವರ ಬದುಕಿನ ವಿಶಾಲತೆ ಎಷ್ಟು ದೊಡ್ಡದು, ಅವರ ಜೀವನ ಎಷ್ಟು ದೊಡ್ಡದು, ನಮ್ಮ ಜೀವನ ಎಷ್ಟು ಸಣ್ಣದು ಹೇಳಿ. ನಮ್ಮ ಜೀವನ ಬಹಳ ಸಂಕುಚಿತ, ನಮ್ಮ ಜೀವನ ದೊಡ್ಡದಲ್ಲ, ನಮ್ಮ ಜೀವನ ಬಹಳ ಸಣ್ಣದು. ನಮ್ಮದು ಅದೇ ಒಂದು 30-40 ಸೈಟ್. ನಿಮ್ಮ ಜೀವನ ನೋಡಿ ನೀವು ಒಂದು ಕ್ಷಣ ಅದೇ ಒಂದು 30-40 ಸೈಟ. ಅದನ್ನು ಬ್ಯಾಂಕ್ನ್ಯಾಗ ಲೋನ್ ಮಾಡಿ ಕಟ್ಟಿರ್ತಾನೆ, ಅದನ್ನು ಮುಗಿಯೋದ್ರೊಳಗನೆ ಅವ ಮನಿನ ಮಾರಿರ್ತಾನೆ. ಅದ ಒಂದು 30-40 ಸೈಟ. ಅದರಾಗೊಂದು ಸಾಲ ಮಾಡಿ ಕಟ್ಟಿದ ಮನೆ, ಮುಂದೊಂದು ಟಿ ವಿ ಹಾಲ, ಟಿ ವಿ ಮ್ಯಾಲೆ ಅವ್ರ ಮನೆಯವ್ರದ್ದು ಒಂದು ಫೋಟೋ, ಅವ್ರ ಮನೆಯವ್ರ ಹೆಗಲ ಮೇಲೆ ಕೈ ಹಾಕಿ ತೆಗೆಸ್ಕೊಂಡಿದ್ದು ಒಂದು ಫೋಟೋ ಇಟ್ಟಿರ್ತಾನೆ. ಅದ ಫೋಟೋ ಎಲ್ಲ ಫ್ರೆಂಡ್ಸಿಗೆ ವ್ಯಾಟ್ಸಪ್ ಮಾಡಿರ್ತಾನೆ. ನಾವು ನೋಡಿ ಹೆಂಗೆ ಹುಲಿ ಹೆಗಲ ಮೇಲೆ ಕೈ ಹಾಕಿ ನಿಂತೀನಿ ಹೆದರ್ಲಾರ್ದಂಗೆ ಅಂತ. ಅದ ಫೋಟೋನೂ ಓಡಿಸ್ತಿರ್ತಾನೆ ಅಷ್ಟ. ಇಷ್ಟ ನಮ್ಮ ಬದುಕು. ಆದರೆ ಅವ್ರದ್ದು ಎಷ್ಟು ದೊಡ್ಡ ಬದುಕು. ನಿಸರ್ಗ ಹೆಂಗೆ ಮನುಷ್ಯನಿಗೆ ಸಂತೋಷವಾಗಿ ಬದುಕಬೇಕು ಅನ್ನೋದನ್ನು ನಿಸರ್ಗ ಕಲಿಸ್ತು. ನೀವು ನೋಡಿ, ನಿಸರ್ಗ ಎಷ್ಟು ಅದ್ಭುತವಾಗಿ ಬದುಕ್ತದೆ. ನಿಸರ್ಗ ಬದುಕುವ ರೀತಿ ಹೆಂಗ, ಪ್ರತಿ ಕ್ಷಣ ಕಣದಲ್ಲಿ ನಿಸರ್ಗದೊಳಗೆ ಸಂತೋಷ ಇದೆ, ಕೊಟ್ಟು ಸಂತೋಷ ಪಟ್ಟಿದೆ ನಿಸರ್ಗ. ನೀವೊಂದು ಮೋಟ್ರ್ ಸೈಕಲ್ ಇದೆ, ನಿಮ್ಮ ಮೋಟ್ರ್ ಸೈಕಲ್ಲಿಗೆ ನೀವು ಡೀಸೆಲ್ ಫ್ಯೂಯಲ್ ಹಾಕಿಸ್ಬೇಕಂದ್ರೆ ನೀವು ಪೆಟ್ರೋಲ್ ಬಂಕ್ ಇದ್ದಲ್ಲೇ ಹೋಗಬೇಕು. ಆದರೆ ದೇವರು, ಈ ನಿಸರ್ಗ ಎಷ್ಟು ಅದ್ಭುತ ಅಂದ್ರೆ, ಇದು ದೇಹ ಅನ್ನೋದೊಂದು ವೆಹಿಕಲ್ ಇದ್ದಂಗೆ, ಇದಕ್ಕೂ ಫ್ಯೂಯಲ್ ಬೇಕಲ್ಲ. ಗಾಳಿ, ನೀವು ಒಂದು ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ನೀವು ಅದು ಇದ್ದಲ್ಲಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಬೇಕು. ಆದರೆ ದೇವರು ಎಷ್ಟು ದೊಡ್ಡಾತ ಅಂದ್ರೆ, ನಿನ್ನ ಮೂಗಿದ್ದಲ್ಲೇ ಗಾಳಿ ತಂದು ಕೊಟ್ಟು ನಿನ್ನ ಬದುಕಿಸಿದ್ದಾನಲ್ಲ, ಈ ನಿಸರ್ಗ ಎಷ್ಟು ದೊಡ್ಡದು ಹೇಳಿ. ಅಂದರೆ ಇಡೀ ನಿಸರ್ಗ ಎದಕ್ಕೆ ಬದುಕಾಕತ್ತೈತಂದ್ರೆ, ನೀ ಸಂತೋಷವಾಗಿ ಬದುಕಬೇಕಂತ ನಿಸರ್ಗ ಕಲಿಸ್ತಾ ಇದೆ ಮನುಷ್ಯನಿಗೆ. ನೀವು ಸ್ನಾನ ಮಾಡಿದ ಬಚ್ಚಲ ನೀರು ಹೋಗಲ್ಲಿ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ. ಆ ತೆಂಗಿನ ಗಿಡ ನೀವೇನು ಅದಕ್ಕೆ ಸಕ್ರೆ ನೀರು ಕೂಡಿಸಿ ಹಾಕಿಲ್ಲ. ನೀವು ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ಬಚ್ಚಲ ರಾಡಿ ನೀರು ಹೀರಿರುವಂಥ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು, ತಾನು ಕುಡಿದಿದ್ದು ರಾಡಿ ನೀರು, ನಿಮಗೆ ಕೊಟ್ಟಿದ್ದು ಎಳೆನೀರ, ತಿಳಿನೀರ. ಇದು ನಿಸರ್ಗ. ಇದು ಒಂದು ಆಕಳಿರ್ತದೆ. ಆಕಳಿಗೆ ನಾವೆಲ್ಲ ಏನು ಹಾಕಿವಿ ಹೇಳಿ? ಆಕಳಿಗೆ ನಾವೇನಾದರೂ ಒಯ್ದು ಏನು ಕೊಟ್ಟಿವಿ? ಹುಲ್ಲು ಹಾಕಿವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಉಂಡ ಮುಸುರಿ ನೀರು ಹಾಕಿವಿ ಅದಕ್ಕೆ. ಆಕಳನ್ನ ತಾಟಿನೊಳಗೆ ಒಯ್ದು ನಾವು ಹಾಕಿದ್ದ ಮುಸುರಿ ನೀರು. ಆದ್ರೆ ಆಕಳ ಮನುಷ್ಯನಿಗಂತೈತಿ, ಮನುಷ್ಯನೇ, ನೀನು ನನ್ನ ತಟ್ಟಿಯೊಳಗೆ ಮುಸುರಿ ನೀರು ಹಾಕಿರ್ಬೋದು, ಆದರೆ ನಾನು ನಿನಗೇನು ಕೊಡ್ತೀನಿ ಅಂದ್ರೆ, ನೀನು ಪೂಜಿಸುವ ದೇವನಿಗೆ ಅಭಿಷೇಕ ಮಾಡಬೇಕು ಅಂತ ಹಾಲ ಕೊಟ್ಟು ಬಿಡ್ತೀನಿ, ಅಮೃತ ಕೊಡ್ತೀನಿ ಅಂತ ಆಕಳ ಹೇಳೋದಿಲ್ಲ. ನೀನು ನಿಸರ್ಗ ಮನುಷ್ಯನಿಗೆ ಪದೇ ಪದೇ ಕ್ಷಣಕ್ಕೂ ಮನುಷ್ಯ ಸಂತೋಷವಾಗಿರಬೇಕಂತ ಇಡೀ ನಿಸರ್ಗ ಕೈಗೂಡಿಸ್ತಾ ಇದೆ. ಒಬ್ಬ ದಾರಿಯೊಳಗೆ ಹೋಗ್ತಿದ್ದಂತ. ದಾರಿಯೊಳಗೆ ಹೋಗುವಾಗ ಹೋಗ್ತಾ ಇದ್ದ. ಬ್ಯಾಸಿಗೆ ದಿವಸಕ್ಕೆ ಮಾವಿನ ಗಿಡ ಚಲೋ ಬಿಟ್ಟಿತ್ತು. ಅದರೊಳಗೆ ತುಂಬ ರಸವತ್ತಾದ ಹಣ್ಣುಗಳಿತ್ತು. ಮನುಷ್ಯ ಮಾವಿನ ಹಣ್ಣು ನೋಡಿ ಮನಸ್ಸು ಕೇಳಿಲ್ಲ. ಒಂದು ಜೋರು ಕಲ್ಲು ತೊಗೊಂಡು ಗಿಡಕ್ಕೆ ಒಗೆದ. ಅದು 2 ಹಣ್ಣು ಕೊಟ್ಟಿತು, ತಿಂದ. ಅಷ್ಟಕ್ಕೆ ಸಂತೃಪ್ತಿ ಆಗಲಿಲ್ಲ. ಮತ್ತೊಂದು ಕಲ್ಲು ತೊಗೊಂಡು ಒಗೆದ ಗಿಡಕ್ಕೆ, ಅದು 2 ಹಣ್ಣು ಕೊಟ್ಟಿತು, ಮತ್ತೆ ತಿಂದ.
ಅಷ್ಟಕ್ಕೆ ಅವನಿಗೆ ತೃಪ್ತಿ ಆಗಲಿಲ್ಲ, ಬಹಳ ರುಚಿ ಅನಿಸಿತ್ತಲ್ಲ ಹಣ್ಣು. ಮತ್ತೊಂದು ಕಲ್ಲು ತೊಗೊಂಡು ಮತ್ತೆ ಗಿಡಕ್ಕೆ ಒಗೆದ. ಅವಾಗ ಅದು ಮತ್ತೆರಡು ಹಣ್ಣು ಕೊಟ್ಟಿತು. ಅವಾಗ ಮನುಷ್ಯ ಮಾವಿನ ಗಿಡದ ಹತ್ರ ಹೋಗಿ ಗಿಡಕ್ಕೆ ಮಾತಾಡಿಸ್ದ, ಅಲ್ಲ ನಮ್ಮ ಮನುಷ್ಯ ಸಮಾಜದೊಳಗೆ ಹಿಂಗೊಂದು ಸ್ವಲ್ಪ ಕಣ್ಣು ಎತ್ತಿ ನೋಡಿದ್ರೆ ಕಣ್ಣ ಕಿತ್ತಾರೆ ನಮ್ಮಲ್ಲಿ. ನಿನಗೆ 3 ಸಲ ಕಲ್ಲು ತೊಗೊಂಡು ಒಗೆದಿನಲ್ಲ, ಮನಸ್ಸಿಗೆ ನೋವು ಆಗಲಿಲ್ಲೇನು? ಅವಾಗ ಮಾವಿನ ಗಿಡ ಹೇಳ್ತಂತ, ಏನು ನೀವು ಕಲ್ಲು ಒಗೆದಿದ್ದು ನನಗೇನು ನೋವು ಅನಿಸಿಲ್ಲ ಮನಸ್ಸಿಗೆ. ಯಾಕಂದ್ರೆ ಮನುಷ್ಯರ ಹಳೆ ಚಾಳಿದು, ಅವನ ಹಳೆ ಸ್ವಭಾವ ಏನು ಅಂದ್ರೆ